ಚಿಕ್ಕಬಳ್ಳಾಪುರದ ಪ್ರಶಾಂತ್ ನಗರ 4ನೇ ವಾರ್ಡ್ನಲ್ಲಿ ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದು ಇಂದು ಶಾಸಕ ಪ್ರದೀಪ್ ಈಶ್ವರ್ ಉದ್ಘಾಟನೆ ಮಾಡಿದರು. ಇನ್ನು ರಸ್ತೆ ಉದ್ಘಾಟನೆಗೆಂದು ಬಲೂನ್ ಹಾಗೂ ತೋರಣಗಳಿಂದ ಅಲಂಕರಿಸಿದ್ದು ವಿಶೇಷವಾಗಿತ್ತು. ಮಹಿಳೆಯರು ಕಳಶಗಳು ಹಿಡಿದು ಶಾಸಕರನ್ನು ಬರಮಾಡಿಕೊಂಡರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ವೇಳೆ ಮಾತನಾಡಿ, ಚಿಕ್ಕಬಳ್ಳಾಪುರ ಪ್ರಶಾಂತ್ ನಗರ ಮುನ್ಸಿಪಲ್ ಲೇಔಟ್ ರಸ್ತೆಯಿಂದ ಹಿಡಿದು ಎಲ್ಲವೂ ಅಭಿವೃದ್ಧಿ ಆಗಿದೆ ಅಂದುಕೊಂಡಿದ್ದೆ. ಅಭಿವೃದ್ಧಿ ಆಗದ ವಾರ್ಡ್ಗಳಿಗೆ ಭೇಟಿ ನೀಡುತ್ತಿದ್ದೆ. ಆದರೆ ಒಂದು ದಿನ ಸ್ಥಳೀಯರು ರಸ್ತೆ ಸಮಸ್ಯೆ ಬಗ್ಗೆ ವಿಡಿಯೋ ಮಾಡಿ ಕಳುಹಿಸಿದ್ರು. ನನ್ನ ಗಮನಕ್ಕೆ ಬಂದ ಒಂದೇ ದಿನದಲ್ಲಿ ರಸ್ತೆ ಕೆಲಸ ಪ್ರಾರಂಭಿಸಿದೆ. 4 ದಿನಗಳಲ್ಲಿ ರಸ್ತೆ ಕಾಮಗಾರಿ ಮುಗಿಯಿತು. 5ನೇ ದಿನ ಸಿಸಿ ರಸ್ತೆ ಉದ್ಘಾಟನೆಗೆ ಬಂದೆ. ಹೀಗೆ ನಿಮ್ಮ ವಾರ್ಡಿನ ಚರಂಡಿ, ವಿದ್ಯುತ್, ರಸ್ತೆಗಳು ಏನೇ ಸಮಸ್ಯೆ ಇದ್ರೂ QR ಕೋಡ್ ಹಾಗೂ ಕರೆ ಮೂಲಕ ನನ್ನ ಗಮನಕ್ಕೆ ತಂದರೆ ಸರಿಪಡಿಸುವೆ. ನಾನು ನಿಮ್ಮ ಸೇವಕ. ನೀವು ಬೈದ್ರೂ ಬೈಸ್ಕೋತೀನಿ, ಹೊಗಳಿದ್ರು ಹೊಗಳ್ಸ್ಕೋತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಎಂದರು. ನನಗೇನೊಂದು ಅಸಂಪ್ಷನ್ ಇತ್ತು ಅಂದ್ರೆ, ಪ್ರಶಾಂತ್ ನಗರ ಮುನ್ಸಿಪಲ್ ತುಂಬಾ ಡೆವಲಪ್ ಆಗೋಗಿದೆ, ಎಲ್ಲ ಡೆವಲಪ್ ಆಗೋಗಿದೆ. ಸೊ ಇನ್ನೇನು ಪೆಂಡಿಂಗ್ ಇಲ್ಲ ಅನ್ನೋ ಅಸಂಪ್ಷನ್ ಅಲ್ಲೇ ನಾನು ಇದ್ದೆ. ಪ್ರಶಾಂತ್ ನಗರ ಮುನ್ಸಿಪಲ್ ಲೇಔಟ್, ಅಫಿಷಿಯಲ್ ಇರೋ ಲೇಔಟ್ ಎಲ್ಲ ರಸ್ತೆಗಳಾಗೋಗಿದೆ ಅಂತ ಹೇಳ್ಬಿಟ್ಟು ನಾನು ಹೌಸ್ ಟು ಹೌಸ್ ವಿಸಿಟ್ 14 ವಾರ್ಡ್ ಎಲ್ಲೂ ಡೆವಲಪ್ಮೆಂಟೇ ಇಲ್ವೋ ಆ ವಾರ್ಡ್ಗಳಿಗೆ ನಾನು ಭೇಟಿಗೆ ಹೋದೆ. ಆದ್ರೆ ನನಗೆ ಗೊತ್ತಿಲ್ಲ, ನಾನು ಪ್ರಶಾಂತ್ ನಗರದಲ್ಲಿ ಅಭಿವೃದ್ಧಿ ಆಗಿದೆ ಬಿಡು, 20 ವಾರ್ಡ್ ಆದ್ಮೇಲೆ ಹಾಕೊಳ್ಳೋಣ ಅಂತಿದ್ದೆ. ಒಂದಿನ ನಮ್ಮ ಪೆರೇಸಂದ್ರ ರಘು ಅಣ್ಣ KSRTC ಅಲ್ಲಿ ಇದ್ದಾರೆ. ರಘು ಅಣ್ಣ ಒಂದು ವಿಡಿಯೋ ಹಾಕಿದ್ರು. ರಘು ಅಣ್ಣ ಅಮ್ಮವರು, ನನ್ನ ತಾಯಿಯವರು ಒಂದು ವಿಡಿಯೋ ಹಾಕಿ, ರಸ್ತೆ ಆಗಿಲ್ಲಪ್ಪ ಎಲ್ಲರೂ ಬಿದ್ದೋಗ್ತಿದೀವಿ ಅಂತ. ನಾನೊಂದು ವಿಡಿಯೋ ಕಾಲ್ ಮಾಡಿ ನೋಡಿದೆ ರೋಡ್ನ. ನನ್ನ ಗಮನಕ್ಕೆ ತಂದ್ರು. ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿಸ್ದೆ. 4 ದಿನಕ್ಕೆ ಮುಗೀತು. 5ನೇ ದಿನ ಉದ್ಘಾಟನೆಗೆ ಬಂದೆ. ಆವತ್ ಬಂದಾಗ ಈ ರೋಡ್ ತೋರಿಸಿದ್ರು, ಇದು ಹಾಕಿಸ್ದೆ. ಪ್ರಶಾಂತ್ ನಗರದಲ್ಲಿ 10 ಮೀಟರ್ ರೋಡ್ ಇದ್ರು ನಾನು ಹಾಕಿಸ್ತೀನಿ, ನಾನು ಮಾತು ಕೊಡ್ತಾ ಇದ್ದೀನಿ. ಇದಾದ್ಮೇಲೆ ನಾನು ಜನತೆಗೆ ಹೇಳ್ತೀನಿ, ನೀವು ಯಾವ್ಯಾವ ರಸ್ತೆಗೆ ಕರ್ಕೊಂಡು ಹೋಗ್ತೀನಿ, ನೋಟ್ ಮಾಡ್ಕೊಂತೀನಿ, ಎಸ್ಟಿಮೇಟ್ ಮಾಡಿಸ್ತೀನಿ. ಆದಷ್ಟು ಬೇಗ ನೀವು ಯಾವ ರೋಡ್ ಆದ್ರೂ ತೋರಿಸಿ. ನಮ್ಮ ಸರ್ಕಾರದಲ್ಲಿ ದುಡ್ಡಿದೆ, ನಾನು ರಸ್ತೆ ಹಾಕಿಸ್ತೀನಿ, ನನ್ನ ಅನುದಾನದಲ್ಲಿ ಹಾಕಿಸ್ತೀನಿ. ನೀವು ಎಷ್ಟು 10 ಕೋಟಿ ರೂಪಾಯಿ ರೋಡ್ ತೋರಿಸ್ತೀರಾ, ನಾನು ಹಾಕ್ಲಿಲ್ಲ ಅಂದ್ರೆ ಕೇಳಿ. ನಾನು ನನ್ನ ಸರ್ಕಾರ ಅನುದಾನ ಕೊಡುತ್ತೆ, ಆದ್ರೆ ಕೆಲವು ಸಡನ್ ಆಗಿ ರಿಕ್ವೈರ್ಮೆಂಟ್ ಇದ್ದಾಗ ಸ್ವಲ್ಪ ಡಿಲೇ ಆಗ್ಬೋದು. ಈ ರಸ್ತೆ ತುಂಬಾ ಟೈಮ್ ಆಗೋಗುತ್ತೆ ಅಂತ ನಾನು ಬೇಗ ಸ್ಟಾರ್ಟ್ ಮಾಡಿಸ್ತಾರೆ. ನಾನು ಎಲ್ಲಾ ರಸ್ತೆಗಳು ಹಾಕಿಸ್ತೀನಿ ಅಕ್ಕ. ಒಂದು ಸಾಮಾನ್ಯ ಹುಡುಗನನ್ನ ಪ್ರಶಾಂತ್ ನಗರಕ್ಕೆ ನಾನು ಈ ರೋಡ್ಗಿಂತ ದೊಡ್ಡ ಕೊಡುಗೆ ಕೊಟ್ಟಿದ್ದೀನಿ. ಪ್ರತಿ 4 ಮನೆಯಲ್ಲಿ ಒಂದು ಮನೆಯಲ್ಲಿರೋ ಹುಡುಗ ಅಥವಾ ಹುಡುಗಿ ಡಾಕ್ಟರ್, ಇಂಜಿನಿಯರ್ ಆಗಿದ್ದಾರೆ ಅಂದ್ರೆ ಅದು ನನ್ನಿಂದ ಅಂತ ಹೇಳ್ತೀನಿ. ಪ್ರಶಾಂತ್ ನಗರದಲ್ಲೂ ನನಗೆ ಪ್ರತಿ 4 ಮನೆಯಲ್ಲಿ ಒಬ್ಬ ಡಾಕ್ಟರ್, ಇಂಜಿನಿಯರ್ ಇರ್ತಾನೆ ಅಂದ್ರೆ ಅವ್ರು ನನ್ನ ಪಾಠ ಕೇಳಿದ್ದಾರೆ 2006 ಇಂದ 2012 ಮಧ್ಯೆ. ಇದೇ ಪ್ರಶಾಂತ್ ನಗರದಲ್ಲಿ ತಮ್ಮ ಮಾಹಿತಿಗಿರ್ಲಿ, 70 ಜನ ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಯಾವುದೇ ಪಬ್ಲಿಸಿಟಿ ಇಲ್ಲದೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅದು ಟಿವಿಯಲ್ಲಿ ಸುದ್ದಿನೂ ಆಗಿಲ್ಲ. SSLC ಓದೋ ಮಗುಗೆ 1000, PUC ಓದೋ ಮಗುಗೆ 2000, ಡಿಗ್ರಿ ಇಂಜಿನಿಯರ್ ಮಾಡೋ ಮಗುಗೆ 3000 ಕೊಟ್ಟಿದ್ದೀನಿ. ನಾನು ಇನ್ನೊಂದು 15-20 ವರ್ಷದಿಂದ ಮುಷ್ಟೂರು ರೋಡ್ ಆಗಿರ್ಲಿಲ್ಲ. ನಾನು ಬಂದಿದ ತಕ್ಷಣ 3 ಕೋಟಿ ಅಲ್ಲಿ ಹಾಕಿದೆ. ಕೆಲಸ ಸ್ಟಾರ್ಟ್ ಆಗಿದೆ. ಮಳೆಯಿಂದ ಸ್ವಲ್ಪ ಡಿಲೇ ಆಗ್ತಿದೆ. 3 ಕೋಟಿ ರೂಪಾಯಿ ಕೆಲಸ ಇನ್ನು 2 ತಿಂಗಳಲ್ಲಿ ಮುಷ್ಟೂರು ರೋಡ್ ಕಂಪ್ಲೀಟ್ ಆಗುತ್ತೆ. ದಿನ್ನೆ ಹೊಸಳ್ಳಿ ರೋಡ್ ಚಿಕ್ಕ ವಯಸ್ಸಿಂದ ಹಂಗೆ ಇತ್ತು. 2 ಕೋಟಿ 40 ಲಕ್ಷದಲ್ಲಿ ಹಾಕಿದ್ದೀನಿ. ಬೇಕು ಅಂದ್ರೆ ಫ್ರೀ ಇದ್ದಾಗ ಒಂದು ರೌಂಡ್ ಹೋಗಿ ಬನ್ನಿ. ದಿನ್ನೆ ಹೊಸಳ್ಳಿ ರೋಡ್ ನ ನೀಟಾಗಿ ಮಾಡಿ ಕಂಪ್ಲೀಟ್ ಮಾಡಿದೀವಿ. ಕಂದುವಾರ ಕೆರೆ ಪಕ್ಕದ ರೋಡ್ಗೆ ಸರ್ ನಿಮಗೆ ಮಾಹಿತಿ ಇರಲಿ, ಜನರಲ್ ಆಗಿ ರೋಡ್ ಹಾಕ್ಸಕ್ಕೆ 2.5-3 ಕೋಟಿ ಬೇಕು. ಪ್ರಾಬ್ಲಮ್ ಏನಾಗುತ್ತೆ, ನೀರ್ ಆ ಕಡೆ ಬಂದಾಗ ಆಗಲ್ಲ. ನಾನೆಲ್ಲ ಎವ್ಯಾಲ್ಯೂಯೇಷನ್ ತಗೊಂಡು ಎಸ್ಟಿಮೇಟ್ ತಗೊಂಡು ಕೆಳಗಡೆ ಪೈಪ್ ಲೈನ್ ಅಲ್ಲಿ ನೀರು ಹೋಗ್ಬೇಕು. ಆ ರೋಡ್ ಹಾಕಿದ್ರೆ ಇನ್ನೊಂದು 20 ವರ್ಷ ಸಮಸ್ಯೆ ಇರಬಾರ್ದು ಅಂತ 7 ಕೋಟಿ ವೆಚ್ಚದಲ್ಲಿ ರಸ್ತೆ ಹಾಕ್ತಿದ್ವಿ. 3 ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟ್ ಆಗ್ಬೇಕು. ಮೈನರ್ ಇರಿಗೇಷನ್ ಅವ್ರು ಬರಬೇಕು, ಕೆರೆ ಅಭಿವೃದ್ಧಿ ಅವ್ರು ಬರಬೇಕು. ಇಲ್ಲ ಸಿಂಪಲ್ ಆಗಿ ನಾನು ಹಾಕ್ಬಿಟ್ಟೆ ಅಂದ್ರೆ 2 ವರ್ಷಕ್ಕೆ ಹಾಳಾಗುತ್ತೆ. ಈಗ ಅದಕ್ಕೆ 7 ಕೋಟಿ ಕೊಟ್ಟಿದ್ದೀನಿ. 1 ರಿಂದ 2 ತಿಂಗಳಲ್ಲಿ ಆ ಕೆಲಸ ಸ್ಟಾರ್ಟ್ ಆಗುತ್ತೆ. ಪ್ರಶಾಂತ್ ನಗರದ ಜನತೆಗೆ ನಾನು ಮಾತು ಕೊಡ್ತೀನಿ ಸರ್. ಇಲ್ಲಿ ಕೆಲವರು ಮೋಸ್ಟ್ಲಿ ಈಗ ನೋಡಿ, ನಮ್ಮ ರಘು ಅಣ್ಣ ಅವರು ನನ್ನ ಗಮನಕ್ಕೆ ತಂದ್ರು, ರಸ್ತೆ ಆಯ್ತು ಸರ್. ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಸರ್. ನಾನು ಪ್ರತಿ ಮನೆಗೂ QR ಕೋಡ್ ಕೊಟ್ಟಿದ್ದೆ ಸರ್. ನಾನು ನಾಳೆ ನಿಮ್ಮ ಮನೆಗಳ QR ಕೋಡ್ ಕೊಡ್ತೀನಿ ಸರ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ
MLA ಅವರೇ ನಮ್ ಚರಂಡಿ ಕ್ಲೀನ್ ಮಾಡಿಸಿ, ನಾನ್ ಮಾಡಿಸ್ತೀನಿ. MLA ಅವರೇ ನಮಗ್ ಸ್ಟ್ರೀಟ್ ಲೈಟ್ ಹಾಕ್ಸಿ, ನಾನು ಹಾಕಿಸ್ತೀನಿ. MLA ಅವರೇ ಕಸ ಎತ್ಸಿ, ನಾನು ಹಾಕ್ತೀನಿ. ಯಾಕೆಂದ್ರೆ ನಾನ್ ನಿಮ್ಮ ಸೇವಕ. ಚರಂಡಿ ಕ್ಲೀನ್ ಮಾಡ್ಸಕ್ಕೂ MLA ರೆಡಿ, ಲೈಟ್ ಹಾಕ್ಸಕ್ಕೂ ರೆಡಿ. ಬೇರೆಯವ್ರ ತರ MLA ಚರಂಡಿ 4 ವರ್ಷಲ್ಲೇ, ಲೈಟ್ 4 ವರ್ಷಲ್ಲೇ, ಸಿದಕ್ 4 ವರ್ಷಲ್ಲೇ ಅಂತೇಳಿ ಓಟ್ ಮಾತ್ರ 4 ವರ್ಷದಲ್ಲಿ ಅಂದ್ರೆ ನೀವು ಹಾಕಲ್ಲ. ಚರಂಡಿ ಕ್ಲೀನಿಂಗು ನಾನೇ ಮಾಡಿಸ್ತೀನಿ ಅಕ್ಕ. QR ಕೋಡ್ ಅಲ್ಲಿ ತುಂಬಾ ಜನ ನನಗೆ ಹಾಕಿದ್ದಾರೆ. ಆದ್ರೆ ನೀವು ಇನ್ಮೇಲೆ ಏನ್ ಮಾಡಿ ಅಕ್ಕ, ಕಸ ವಿಲೇವಾರಿ ಆಗಿಲ್ವಾ, QR ಕೋಡ್ ಅಲ್ಲಿ ನನಗೊಂದು ಕಂಪ್ಲೇಂಟ್ ಹಾಕಿ ಅಕ್ಕ. 24 hours ಅಲ್ಲಿ ಕಸ ಇದ್ರೆ ನನ್ನ ಕೇಳಿ ಅಕ್ಕ. ನಾನು ಅದಕ್ಕೆ ಒಂದು 40 ಜನ ಟೀಮ್ ಇಟ್ಟಿದ್ದೀನಿ ಅಕ್ಕ. 24x7 ವರ್ಕ್ ಮಾಡ್ತಿದೀವಿ. 5,000 ಸಾವಿರ ಜನ ಟೌನ್ ಅಲ್ಲಿ ತುಂಬಾ ಜನ ಸಮಸ್ಯೆ ಮಾಡಿ ನೋಡಿ. ಸ್ಟ್ರೀಟ್ ಲೈಟ್ 3 ವರ್ಷದಿಂದ ಇರ್ಲಿಲ್ಲ, ನಾನು ಬಂದೆ ಹಾಕಿಸ್ದೆ. ಇದೇ ಸಮಸ್ಯೆ ನೀವು ನನಗೆ ಮೊದಲೇ ಹೇಳಿದ್ರೆ ಹಾಕ್ಸ್ಬಿಡ್ತಿದ್ದೆ. ಎರಡನೇದು, ನಾನು 190 ಹಳ್ಳಿಗೆ ಸುತ್ತಿದ್ದೀನಿ ಸರ್. ನಿಮ್ಗೊಂದು ಗೊತ್ತಿರ್ಬೇಕು ಸರ್, ಯಾಕೆ ಅಡ್ಮಿನಿಸ್ಟ್ರೇಷನ್ ಮೊದ್ಲು ಏನಾಗೋದು, ಅಳುಬ್ರು ಏನ್ ಮಾಡೋರು, ನಾನು ಯಾರನ್ನೂ ವಿಮರ್ಶೆ ಮಾಡಲ್ಲ. ಅಳುಬ್ರು ಏನ್ ಮಾಡೋರು, ಯಾವ್ದಾದ್ರು ಒಂದು ಹಳ್ಳಿಗೆ ನಿಮಗ್ ಗೊತ್ತಿರ್ಬೇಕು. ನಾನು ಭಾನುವಾರನೇ ಯಾಕೆ ಹಾಕೊಂಡೆ ಅಂದ್ರೆ, ನಿಮಗೆ ಲೀವ್ ಇರುತ್ತೆ, ನಿಮ್ ಟೈಮ್ ಟೇಬಲ್ ನೋಡ್ಕೊಂಡು ನಾನು ಪ್ರೋಗ್ರಾಮ್ ಮಾಡ್ಬೇಕೆ ವಿನಃ ನಾನು ವೀಕ್ ಡೇಸ್ ಅಲ್ಲಿ ಮಧ್ಯಾಹ್ನ ಬಂದ್ರೆ ನೀವೆಲ್ಲಿ ಕಷ್ಟ ಹೇಳ್ಕೊಂತೀರಾ ಬಂದ್ ನನಗೆ. ನಾನು ಹಳ್ಳಿಗಳಲ್ಲಿ ಮೊದ್ಲು MLA ಏನ್ ಮಾಡ್ತಿದ್ರಕ್ಕ, 11:30 ಹಳ್ಳಿಗೆ ಹೋಗ್ತಾರೆ ಪಂಚಾಯತಿಗೆ. ಸ್ವಾಗತ ವಂದನಾರ್ಪಣೆ ಆಗೋಷ್ಟೊತ್ತು 1:30. ಯಾರಾದ್ರೂ ಹೋಗ್ಬಿಟ್ಟು ಹಿಂಗ್ ಅರ್ಜಿ ಕೊಟ್ರೆ ಹಿಂಗ್ ಇಸ್ಕೊಂಡು PA ಕೈ ಕೊಡೋದ್ ಬಿಟ್ರೆ ಇನ್ನೇನ್ ಮಾಡ್ತಿದ್ರು? MLA ಎಲ್ಲಿ ಮಾತಾಡಕ್ಕಾಗೋದು? ನಾನ್ ಯೋಚನೆ ಮಾಡಿದೆ, ಹಳ್ಳಿಗಳಲ್ಲಿ ಕೂಲಿಗೆ ಹೋಗ್ತಾರೆ. ಆ ಕಾರಣಕ್ಕೆ 34 ಡಿಪಾರ್ಟ್ಮೆಂಟ್ ಆಫೀಸರ್ಸ್ ನ ಕರ್ಕೊಂಡೋಗಿ ಇವ್ರು ಸ್ಟೇಜ್ ಹಾಕಿ ವೇದಿಕೆ ವಂದನಾರ್ಪಣೆ ಭಾಷಣ ಅಂತ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಚಾಪೆ ಮೇಲೆ, ಭಾರತದ ರಾಜಕಾರಣದಲ್ಲಿ ಎಲ್ಲ KS ಆಫೀಸರ್ಸ್ ಚಾಪೆ ಮೇಲೆ ಕೂರಿಸಿ ಬಡವ್ರ ಕಷ್ಟ ಕೇಳಿಸಿ 190 ಹಳ್ಳಿಗಳಲ್ಲಿ ಜನರ ಕಷ್ಟ ಪರಿಹರಿಸಿದ್ದೀನಕ್ಕ. 190 ಹಳ್ಳಿಗೆ ಸುತ್ತಿದ್ದೀನಿ ನಾನು. ಇನ್ನು ಇದೇ ವೇಳೆ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಅಲಿಗೆ ಏಟಿಗೆ ಮಸ್ತ್ ಸ್ಟೆಪ್ ಹಾಕಿದ್ದು ವಿಶೇಷವಾಗಿತ್ತು. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.